ಮಕ್ಕಳೇ, ಇಂದು ವಾರದ ಕತೆ ಕೇಳೋಣ. ಇದು ಚಂದ್ರನ ಕತೆ. ಭಾಳ 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 ಹಿಂದೆ ಒಂದು ಊರ್ಲಿ ಒಂದು ಹುಲ್ಲು ಪಡಪು ಮುಳಿ ಪೊಡಪಿತ್ತು. ಹುಲ್ಲು ಪೊಡಪು ತರ್ರೆ ನಮ್ಮ ಹಿರಿಯರ ಕಾಲಲ್ಲಿ ಮನೆಗೆಲ್ಲ ಸ್ಲ್ಯಾಬ್ನ ಮತ್ತು ಹಂಚಿನ ಮನೆಗೆ ಭಾಳ ಕಡಿಮೆ ಇತ್ತೇಲಿ, ಭಾಳ ಕಡಿಮೆ. ಎಲ್ಲೂ ನೋಡ್ರಿ ನೀವಿಗೆ ಹುಲ್ಲಿನ ಮನೆಗಳೇ ಕಂಬತ್ತಿದ್ದ. ಅಂಥ ಹುಲ್ಲಿನ ಮನೆಗ ಯಾವ ಗ್ರಾಮಗಳಲ್ಲಿ ಯಾವ ಹಳ್ಳಿಲೆಲ್ಲ ಅಲ್ಲೆಲ್ಲ ಒಂದೆರಡು ಹುಲ್ಲು ಪಡಪಿಗಿರ್ತಿದ್ದು. ಜನಾಂಗ ಅರೆಗಾಲ ಹೋಗಿ ಆ ಹುಲ್ಲು ಪಡಪಿಂದ ಹುಲ್ಲು ತಂದು ಅವರ ಮನೆಗೆ ಹಾಸ್ತಿದ್ದು. ಇಂಥ ಮನೆಗೆಲ್ಲ ಒಳ್ಳೆ ಅರೆಗಾಲ ಬಿಸಿಲಿರ್ಕಾಕನ ಒಳಗೆ ತಂಪು ಇರ್ತಿತ್ತು. ಹಾಗೆ ಚಳಿಗಾಲ ಮತ್ತು ಮಳೆಗಾಲಲ್ಲಿ ಒಳಗೆ ಸ್ವಲ್ಪ ಬಿಸಿ ನೀರ್ತಿತ್ತು. ಇದೆಲ್ಲ ನೀವು ನಿಮ್ಮ ಮನೇಲಿ ಅಜ್ಜ ಯಾರಿದ್ದಾರೆ ಕೇಳ್ಕೊಂಡು. ಒಂದೂರ್ಲಿ ಈ ಕತೆಗೆ ಬರೋಣ. ಒಂದೂರ್ಲಿ ಒಂದು ಹುಲ್ಲು ಪಡಪು ಇತ್ತು, ದೊಡ್ಡ ಹುಲ್ಲು ಪಡಪು. ಅದು ಆ ಹುಲ್ಲು ಪಡಪಲಿ ತುಂಬ ಮೊಲಗಳ ಒಂದು ಸಂಸಾರನೇ ವಾಸ ಮಾಡಿಕೊಂಡಿತ್ತು. ಅದರಲ್ಲಿ ಅಪ್ಪ, ಅವ್ವ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ತಂಗಿ, ಬಾವ, ಅತ್ತಿಗೆ ತಿಳ್ಕೊಂಡು ತುಂಬ ತುಂಬ ಮಲಂಗ ವಾಸ ಮಾಡಿಕೊಂಡಿದ್ದು. ಭಾಳ ಖುಷಿಲಿ ಮಲಂಗ ಇದು ಹುಲ್ಲು ಪಡಪಲ್ಲಿ ಇರ್ತಿದ್ದ. ಅವು ಆಟ ಆಡ್ಕೊಂಡು ಹಿಂಬತ್ತಾಕೆಲ್ಲ ಭಾಳ ಖುಷಿಲಿ ಇರ್ತಿದ್ದೆ. ಆ ಹುಲ್ಲು ಪಡಪನ ಕರೀಲಿ ಒಂದು ದೊಡ್ಡ ಗುಡ್ಡೆನಿತ್ತು, ಒಂದು ಬೆಟ್ಟನಿತ್ತು. ಹಿಂಬತ್ತಾಕನ ಒಮ್ಮೊಮ್ಮೆ ಈ ಮಲಂಗ ಅಲ್ಲಿಗೆ ಹೋಗ್ತಿದ್ದ ಆ ಗುಡ್ಡೆಗೆ. ಯಾಕೆಂದರೆ ಗುಡ್ಡೆ ಸ್ವಲ್ಪ ತಂಪು ಇರ್ತಿದ್ದಲ್ಲ, ಹೋಗಿ ಎಲ್ಲ ಹಿಂದೆಲ್ಲ ಬರ್ತಿದ್ದು. ಹಿಂಗೆ ಇರ್ಕಾಕನ ಆ ಹುಲ್ಲು ಪಡಪನ ಕರೀಲಿದ ಗುಡ್ಡೆಗೆ ಒಂದು ತೋಳ ಬಂದದೆ. ಭಾಳ ಗಟ್ಟಿನ ತೋಳ, ಎಲ್ಲೋ ದೂರ ಕಾಡಿಂದ ಅದು ಬಂದಿದ್ದದೆ. ಹಾಗೆ ಬಂದ ಈ ಮೊಲ ಒಂದಿನ ಹುಲ್ಲು ಪಡಪನ ಕರೆಗೆ ಬಾಕನ ಅದಕ್ಕೆ ಅಲ್ಲಿ ಹುಲ್ಲು ಪಡಪೊಳಗೆ ಮಕ್ಕ ಆಟ ಆಡೋದು ಮಾತಾಡೋದು ಎಲ್ಲ ಕೇಳಿದೆ. ಅದಕ್ಕೆ ಅಂದಾಜಾತಿ, ಭಾರಿ ಮೊಲಂಗೊಳಿಲ್ಲಿ, ಇದು ನನಗೆ ಸುಮಾರು ಸಮಯ ಇನ್ನೇ ಬೇಕಷ್ಟು ಇಲ್ಲಿ ತಿಂಬಕ್ಕೆ ಸಾಕಷ್ಟು ಮೊಲಂಗೊಳತ್ತ ಅದು ಮನಸ್ಸಲ್ಲಿ ನೆನೆಸ್ಕೊಂಡಿದೆ. ಇಲ್ಲೇನಾಡ್ತಾರೆ, ಈ ಮೊಲಗಳ ಪೈಕಿಲಿ ಒಂದು 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 ಮೊಲ, ಭಾಳ ಭಾಳ ಹುಡುಗ ಪ್ರಾಯದ ಮೊಲ, ಒಳ್ಳ ಯೌವನದ ಒಂದು ಇದ್ದಿದ್ದಂಥ ಒಂದು ಮೊಲ, ಒಳ್ಳ ಮಾಂಸಖಂಡನು ಅದರ ಮೇಲಿತ್ತು. ಈ ಮೊಲಗ ಯಾಗಳು ಹಿಂಬತ್ತು ಕಾಡಿಗೆ ಒಟ್ಟಿಗೆ ಬರ್ತಿದ್ದ. ಒಂದು ದಿನ ಏನಾಗ್ತಾರೆ, ಈ ಆಗ ನಾ ಹೇಳ್ದ ಹುಡುಗ ಪ್ರಾಯದ ಮೊಲ ಅದು ಒಂದೇ ಕಾಡಿಗೆ ಹೋದೆ. ಕಾಡಿಗೆ ಹೋಗಾಕನ ಅಲ್ಲಿ ತೋಳ ದೂರಿಂದ ನೋಡ್ತಿದ್ದಾರೆ. ನೋಡಿ ತೋಳಂಗೆ ಭಾರಿ ಖುಷಿ ಆಯ್ತು, ಇಂದು ಗಮ್ಮತ್ತುಟ್ಟು ನನಗೆ ಅಂತ. ಅದು ಮೆಲ್ಲ ಅಣಗಿ ಕೂತ್ಕೊಂಡಿದೆ. ಯಾರು? ತೋಳ. ಗೊತ್ತಾಗದಂಗೆ ಕೂತ್ಕೊಂಡಿದೆ. ಮೊಲ ಹಕ್ಕಲೇ ಬರ್ತಾ ಬಿಟ್ಟು ಹಕ್ಕಲೆ ಮೊಲಗೆ ಗೊತ್ತಿಲ್ಲ ಪಾಪ, ಅದು ಅದರಷ್ಟಾಗಿ ಹೋಗ್ತಾ ಉಂಟು, ಬರ್ತಾ ಬಿಟ್ಟು ಮೊಲ ಸುಮ್ಮನೆ ತೋಳ ಕೂತ್ಕೊಂಡಿದ್ದ. ತೋಳ ಮೊಲ ಹಕ್ಕಲ ಬಂದ್ರೆ ಗಾಬಕ್ಕತ್ತ ಅದ್ರ ಮೇಲೆ ಹಾರಿ ಅದರ ಹಿಡಕ್ಕೆ ನೋಡ್ಕಾಕೆ ಇದು ಸ್ವಲ್ಪ ಗಟ್ಟಿನ ಮೊಲ, ಸ್ವಲ್ಪ ಗಟ್ಟಿದಲ್ಲ, ಅದು ತಪ್ಪಿಸ್ಕೊಂಡು ಓಡ್ದೆ ಭಾರಿ ಓಡಿದೆ. ಇದು ಬೆರ್ಚ್ಕೊಂಡು ಬಂದೆ, ಓಡಿ ಮೊಲ ಆ ಹುಲ್ಲು ಪಡಪು ಕರೆಗೆ ಬಂದೆ. ಹುಲ್ಲು ಪಡಪನ ಸುತ್ತು ಓಡಿ ಬಂದೆ. ಅರ್ಥಕ್ಕನ ಹುಲ್ಲು ಪಡಪಲ್ಲಿದ್ದ ಎಲ್ಲ ಮೊಲಂಗ ನಿಂತು ನೋಡ್ರಿ. ಅವಕ್ಕೆ ಭಾಳ ಹೆದರಿಕಾತು. ಇದು ಇಂದು ಒಂದು ನಮ್ಮ ಜನನ ಕತೆ ಮುಗ್ತು, ಇದರ ಈ ತೋಳ ತಿಂಬುದು ಖಂಡಿತ ಅಂತ ಅವಕ್ಕೆ ಭಾಳ ಬೇಜಾರು. ದೇವರೇ ಏನೋ ಆಗೋದ್ರಲ್ಲಿ ತಾವು ಭಾಳ ಮನಸ್ಸಲ್ಲಿ ನೆನೆಸ್ಕೊಂಡೆ. ಈ ತೋಳ ಮೊಲನ ಬೆರೆಸೋದು, ಮೊಲ ಓಡ್ದು ಕಡೆಗೆ ಮೊಲಂಗೆ ಓಡಿಕೆ ಮೇಲೆ ಬಾಸ ತತ್. ಇದರ ಆಕಾಶದಲ್ಲಿ ಚಂದ್ರದೇವರು ನೋಡ್ತಾಳು. ಚಂದ್ರದೇವರಿಗಾತು, ಈ ಪಾಪದ ಮೊಲ ಈಗ ಸಿಕ್ಕುದು ಖಂಡಿತ ಈ ತೋಳಕ್ಕೆ, ಎಂತ ಮಾಡುದು. ಅದು ಅಲ್ಲಿಂದಲೇ ಆಕಾಶದಲ್ಲಿ ಕರೆದು ಹೇಳಿದೆ, ಯಾರು? ಚಂದ್ರದೇವರು. ಮೊಲಣ್ಣ ನಾನು ನೂಲು ಬಿಟ್ಟಾನೆ, ಆ ನೂಲೇ ಹತ್ಕೊಂಡು ನೀ ಮೇಲೆ ಬಾ ಅಂತ. ಸರಿ, ಮೊಲಂಗದು ಕೇಳ್ತೆ. ಮೊಲ ನೋಡಿಕೊಂಡಿದ್ದಂಗೆ ಮೇಲಿಂದ ನೂಲು ಇಳಿತಾ ಉಟ್ಟು ಹೋಗಿ ಮೊಲ ಗಟ್ಟಿ ಹಿಡ್ಕೊಳ್ತದೆ. ನೂಲನ್ನ ಹಿಡ್ಕೊಂಡು ಹತ್ತಿಗೆ ಶುರು ಮಾಡ್ತಾರೆ. ಆದರೆ ಚಂದ್ರದೇವರು ಒಂದು ಮಾತು ಹೇಳಿದ್ರು, ಮಲಣ್ಣ ನೀ ಮೇಲೆ ಹತ್ಕೊಂಡು ಬಾಕನ ಮೊಲನ ಹಿಡ್ಕೊಂಡು ನೂಲು ನಡ್ಕೊಂಡು ಹತ್ತಿಕೊಂಡು ಬಾಕನ ನೂಲ ಸುತ್ತಿಕೊಂಡು ಮೇಲೆ ಬರಕೂತ. ಪಾಪ ಇದಕ್ಕೆ ಹೆದರಿಕೆ ಅಲ್ಲ, ಈ ತೋಳ ಎಷ್ಟೊತ್ತಿಗೆ ತೋಳನೂ ಹಿಂದೆಲ್ಲ ಬೆರ್ಸ್ಕೊಂಡು ಬಾತಿತ್ತಲ್ಲ, ಇದಕ್ಕೆ ನೂಲನ್ನ ಮಡಚಿಗೆ ಮರ್ತೇ ಹೋತು. ಇದು ಓಡಿ ಬಂದು, ಇದು ತೋಳ ಕೂಡ ಓಡಿ ಬಂದು ನೂಲನ್ನ ಹಿಡ್ಕೊಂಡು ಅದು ಇಬ್ಬರು ಬರ ಹೋಗಿ ಮೇಲೆ ಚಂದ್ರಲೋಕಕ್ಕೆ ಮುಟ್ಟಿವು ಏನಾರು ಇದೂಟ. ಅಲ್ಲಿ ಕೂಡ ಇದು ತೋಳ ಬೆರೆಸಿದೆ ಮೊಲನ ಹಿಡಕ್ಕೆ.
ಹಿಂಗೆ ಬೆರೆಸಿ ಅಲ್ಲಿ ಕೂಡ ಬೆರೆಸಿ ಅಷ್ಟಕ್ಕನ ಇದು ಚಂದ್ರದೇವರಿಗಾತ ಇದು ಮೊಲ ಈಶ್ವರಿಸಿ ಮೊಲ ಬಚಾವದ್ಲೆತ್ತ ಅದು ಮೊಲಕ್ಕೊಂದು ವರ ಕೊಟ್ಟದೆ. ಎಷ್ಟೇ ದಿನಗಳಲ್ಲಿ, ಎಷ್ಟೇ ವರ್ಷಗಳಲ್ಲಿ, 1000 ವರ್ಷ ಆಗಲಿ, ಕೋಟಿ ವರ್ಷ ಬೇಕಾರಾಗಲಿ, ಆ ಮೊಲ ಎಂದೂ ಕೂಡ ತೋಳಕ್ಕೆ ಸಿಕ್ಕದೇ ಹೋಗಲಿ ಅಂತ ಅದೊಂದು ವರ ಕೊಟ್ಟದೆ. ಮಕ್ಕಳೇ, ಯಾಗಾರ ತಿಂಗಳು ಬಳುಪು ಇಕ್ಕಾಕನ ಹುಣ್ಣಿಮೆ ದಿನ ನೀವು ಅಂಗಳಕ್ಕೆ ಬನ್ನಿ. ಅಂಗಳಕ್ಕೆ ಬಂದು ಮೇಲೆ ಎತ್ತಿ ಕಣ್ಣೆತ್ತಿ ಆಕಾಶ ನೋಡಿ. ಅಲ್ಲಿ ಚಂದ್ರನ ಮೇಲೆ ಈಗಳು ಆ ಮೊಲ ಓಡ್ದಂಗೆ ಕಂಡದೆ. ಅದರ ಹಿಂದೆಂದು ಯಾವುದೂ ಪ್ರಾಣಿ ಬೆರೆಸಿಕೊಂಡು ಹೋದಂಗೆ ನೆರಳಿನ ರೂಪಲ್ಲಿ ಕಂಡದೆ. ನೋಡಿ ಖುಷಿಪಡಿ. ಆ ಚಂದ್ರನ ಹುಣ್ಣಿಮೆ ಚಂದ್ರನ ಜೊತೆಗೆ ಆಕಾಶದಲ್ಲಿ ದೂರಲ್ಲಿ ನಿಮಗೆ ನಕ್ಷತ್ರ ಗ್ರಹಂಗೆಲ್ಲ ದೂರಲ್ಲಿ ಕಂಡದೆ. ತಿಂಗಳ ಬಳುಪು ಇರ್ಕಾಕನ ಅಂಗಳಕ್ಕೆ ಬಂದು ಖುಷಿ ಪಡೀನಿ. ಹಾಗೆ ತಿಂಗಳ ಬಳುಪು ಇಲ್ಲದ ದಿನ ಕೂಡ ಅಂಗಳಕ್ಕೆ ಬಂದು ನೋಡಿ. ಆಕಾಶದಲ್ಲಿ ನಮ್ಮ ಭೂಮಿ ಮಾತ್ರ ಅಲ್ಲ, ಈ ವಿಶ್ವದಲ್ಲಿ ಎಷ್ಟೊಂದು ನಕ್ಷತ್ರಂಗ ಗ್ರಹಂಗ ಏನೇನೋ ಆಕಾಶ ಕಾಯಂಗ ಆಕಾಶದಲ್ಲಿ ತುಂಬು ಹರಡಿಯೋಗಳು. ನಾವುಗೆ ಅದರ ಎಣಿಸಿಗೆ ಸಾಧ್ಯ ಇಲ್ಲದಷ್ಟು ರಾಶಿಯಲ್ಲಿ ಬಿದ್ದುಕೊಂಡು ಮುತ್ತುಗಳನ್ನೇ ರಾತ್ರಿ ಆಕಾಶಕ್ಕೆ ಹರಡಿದಾಗೆ. ಮಕ್ಕಳೇ, ಈ ಪ್ರಕೃತಿ ನಮ್ಮ ಜೀವನದಲ್ಲಿ ನಾವು ಖುಷಿ ಪಡಿಕೆ ಎಷ್ಟೊಂದು ಕೊಟ್ಟು ಹಾಗಲು ಮಾತ್ರ ಅಲ್ಲ, ರಾತ್ರಿ ಕೂಡ ನಾವು ನೋಡಿ ಖುಷಿ ಪಡುವಂಥದ್ದು ತುಂಬಾ ಉಂಟು. ಅಂಗಳಕ್ಕೆ ಬನ್ನಿ, ಆಕಾಶ ನೋಡಿ. ಮಕ್ಕಳೇ, ನಾವು ನಮ್ಮ ಬದುಕನ್ನು ಸಂಭ್ರಮದಲ್ಲಿ ಕಳೆಯೋಣ.